ಸುಲಭೋಪಾಯದಿಂದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ನಮ್ಮ ಪರಮಾತ್ಮನ ಸತ್ಯದ ಅನುಭವ ನಮ್ಮ ಅನುಭವಕ್ಕೆ ಬರುವವರೆಗೆ ಅದು ನಮಗೆಂದೂ ಸುಖ ಆಗೋದಿಲ್ಲ. ಭಯಭೀತ ಜೀವನ ಸದಾ ಕಾಲ ಯಾವುದು ಎಲ್ಲಿ ಕಳೆದೋಗ್ತದೋ ಒಡೆದು ಹೋಗ್ತದೋ ಭಯದ ಭೀತಿಯಲ್ಲಿದ್ದೀವಿ. ಅದಕ್ಕೆ ಮಹಾತ್ಮರೊಬ್ಬರು ಹೇಳ್ತಾರೆ, ಎಲ್ಲಿವರೆಗೆ ಗಾಜಿನ ಮನೆಯಲ್ಲಿರ್ತೀರಿ ಕಲ್ಲುಗಳ ಬಗ್ಗೆ ಭಯ ಇದ್ದಿದ್ದೇನೆ. ಗಾಜಿನ ಮನೆಯಲ್ಲಿರೋ ತನಕ ಕಲ್ಲುಗಳಿಗೆ ಅಂಜಬೇಕಾಗ್ತದ, ಅರಗಿನ ಮನೆಯಲ್ಲಿರೋ ತನಕ ಬೆಂಕಿಗೆ ಅಂಜಬೇಕಾಗ್ತದೆ. ಈ ಬೆಂಕಿ ಕಲ್ಲು ಅಂದ್ರೆ ಮತ್ತೇನಲ್ಲ, ಅರಗಿನ ಮನೆ ಮತ್ತು ಗಾಜಿನ ಮನೆ ಅಂದ್ರೆ ನಮ್ಮ ಸಂಸಾರ. ಯಾವಾಗ ಕಷ್ಟದ ಕಲ್ಲು ಬಡಿತದೋ ಗೊತ್ತಿಲ್ಲ, ಯಾವಾಗ ಯಾವ ಕಡೆಯಿಂದ ಬರ್ತದೋ ಅಂತ ನಾಲ್ಕೂ ದಿಕ್ಕಿಗೆ ಕಣ್ಣಾಗಿ ಕುಂತು ಸದಾ ಚಿಂತಿತ ಮನೋಭಾವದಲ್ಲಿ ನಾವಿರ್ತೀವಿ. ಈ ಕಲ್ಲಿನ ಮನೆ ಮತ್ತು ಈ ಕಲ್ಲಿನ ಭಯ ಮತ್ತು ಬೆಂಕಿಯ ಭಯ ಹೋಗ್ಬೇಕಾದ್ರೆ ಅರಗಿನ ಮನೆ ಮತ್ತು ಗಾಜಿನ ಮನೆ ಬಿಟ್ಟು ಹೊರ ಬರ್ಬೇಕು. ಎಲ್ಲಿಗೆ? ಬಯಲಿನ ಮನೆಗೆ ಬರಬೇಕು. ಬಯಲಿಗೆ ಯಾರು ಕಲ್ಲು ಹೊಡಿತಾರೆ? ಯಾರು ಬೆಂಕಿ ಇಡ್ತಾರೆ? ಸಾಧ್ಯನೇ ಇಲ್ಲ. ಅದಕ್ಕಾಗಿ ಬಯಲಿಂಗೆ ಮನವೇ ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ. ಅಂತ ಪ್ರತಿ ಕ್ಷಣಕ್ಕೂ ಕೂಡ ಆ ಬಯಲಿನಂತೆ ಈಗಿರ್ತಕ್ಕಂತಹ ಈ ಸಂಸಾರದ ಸುಖ ದಿನೇ ಎಷ್ಟೇ ಹಿಡ್ಕೋಬೇಕಂದ್ರೂ ಕೂಡ ಹೋಗ್ತಾ ಇದೆ. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ಏನೇನೋ ಯೋಜನೆಗಳು ಹಾಕಿವಿ, ಆ ಯೋಜನೆಗಳೆಲ್ಲ ಅಲ್ಲೇ ಇರ್ತಾವ. ಪಟ್ನೆ ಯಾವಾಗ ಹೋಗ್ತೀವೋ, ಯಾವ ರಸ್ತೆದಾಗ ಹೋಗ್ತೀವೋ, ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ದಿನೇ ಸೂರ್ಯಾಸ್ತ ಸೂರ್ಯ ಉದಯಗಳು ನಮ್ಮ ಆಯುಷ್ಯವನ್ನು ನುಂಗಿ ನೀರು ಕುಡಿತಾ ಇದ್ದಾವ. ಆದರೂ ಕೂಡ ನಮ್ಗೆ ಆ ಭಯ ಇಲ್ಲದೇನೆ, ಆ ಎಚ್ಚರ ಇಲ್ಲದೇನೆ ಮಹಾದೇವಿ ಹೇಳ್ತಾಳೆ, ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ, ಕೂಡಿರ್ದ ಸತಿಸುತರು ತಮಗೆ ಅರಿದು ಹೋಗುತ್ತಾ ಇದ್ದಾರೆ. ಕೂಡಿರ್ದ ಸತಿಸುತ್ತರು ಎಷ್ಟು ಚಂದ ಶಬ್ದ ಬಳಸ್ತಾಳೆ ಅಂದ್ರೆ, ಕೂಡಿ ಇದ್ರಷ್ಟೇನೆ ಇದ್ದು ಸತಿಸುತ್ತರು ತಮಗೆ ಒಂದಾದ್ಮೇಲೆ ಒಬ್ರಾದ್ಮೇಲೆ ಅವರ ಹರಿದೋಗ್ತಾರೆ. ನಾವರ ಹರಿದು ಹೋಗ್ತೀವಿ ಈ ಜೀವನದೊಳಗೆ. ಬೇಡವೆಲೆ ಮನವೇ ಬಂಜೆಯಾಗಿ ಕೆಡಬೇಡ. ಮಕ್ಕಳಾಗದಿದ್ರು ಬಂಜೆ ಅಂತಲ್ಲ, ನಮ್ಮೊಳಗೆ ಈ ಜ್ಞಾನ ಹುಟ್ಟದಿದ್ರು ಬಂಜೆ ಆಗ್ತೀವಿ. ಈ ಜ್ಞಾನ ಸತ್ಯದ ಅರಿವಿಲ್ಲದೇನೆ ಬಂಜೆಯಾಗಿ ಸಾಯಬೇಡ, ಕೆಡಬೇಡ ಬಂಜೆ ಆಗಿ ಕೆಡಬೇಡ. ಅಂದ್ರೆ ಖಾಲಿ ಬಂಜೆ ಅಂದ್ರೆ ಅರ್ಥ ಏನು? ಖಾಲಿಯಾಗಿ ಹೋಗ್ಬೇಡ, ಖಾಲಿಯಾಗಿ ಬದುಕಬೇಡ, ತುಂಬಿಕೊಂಡು ಬದುಕು. ಏನು ತುಂಬಿಕೊಂಡು ಬದುಕಬೇಕು ಅಂತ ಕೇಳಿದ್ರೆ ಅದ್ರ ಅರಿವೇ ಇಲ್ಲ ನಮ್ಗೆ. ಏನು ತುಂಬ್ಕೋಬೇಕಂತ ಬಂದಿದ್ದು ಬಾರಿಸಿದ್ದು ಎಲ್ಲದ್ರದ್ದು ಬೇಕಾದದ್ದು ಬೇಡಾದ್ದು ಎಲ್ಲ ತುಂಬಿಕೊಳ್ತಾನೇ ಇದ್ದಿ. ಮನುಷ್ಯನಿಗೆ ಗಾಢವಾದ ನಿದ್ದೆ ಹತ್ತಿತ್ತಂತ. ಅದರಲ್ಲಿ ಆ ನಿದ್ರೆಯಲ್ಲಿ ಒಂದು ಸ್ವಪ್ನ ಬಿತ್ತು. ಕಣ್ಣು ತೆರೆದೆ ಸ್ವಪ್ನದೊಳಗೆ ಎಚ್ಚರ ಇರ್ತೀವಲ್ಲ, ಸ್ವಪ್ನದೊಳಗೆ ಎಚ್ಚರನು ಇದ್ದ ಮನುಷ್ಯ, ಅವನ ಜೊತೆಗೆ ದೇವರು, ಅವನ ಎದುರಿಗೆ ದೇವ್ರು ಬರ್ತಾ ಇದ್ನಂತ. ದೇವ್ರು ಬರ್ಲತ್ತನಂದ್ರೆ ಏನರ್ಥ? ಹಂಗೆ ಅವನಿಗೆ ಯಾರ ಓದೋರು ಬರ್ಲತ್ತಾರ ನಿಮಗೂ ಅರ್ಥ ಆಗ್ತದೆ ನೋಡ್ರಿ. ಕನಸಿನಾಗ ಬಂದವ್ರು ಅಂದ್ರೆ ಯಾಕೆ ಬಂದ್ರೆ ಇವ ಕನಸಿನ ಹಂಗೆ ದೇವ್ರು ಒಂದು ಸೂಟ್ಕೇಸ್ ಹಿಡ್ಕೊಂಡು ಹೊಂಟಿದ್ದಂತ ಇವನ ಎದುರಿಗೆ. ದೊಡ್ಡ ಸೂಟ್ಕೇಸ್, ಮತ್ತೆ ಎಲ್ಲ ಅದೇ ಬರ್ಬೇಕಲ್ಲ, ಕನಸಿನಾಗೂ ಅದೇ ಬರ್ಬೇಕು. ದೊಡ್ಡ ಸೂಟ್ಕೇಸ್ ತೊಗೊಂಡು ಹೊಂಟ್ರೆ ಇವನಿಗೆ ಭಾರಿ ಖುಷಿ, ಏನು ಕೊಡಕ್ಕೆ ಹೊಂಟಾನೋ. ಅವನಂತ, ಮೈ ಡಿಯರ್ ಚೈಲ್ಡ್, ದಿಸ್ ಈಸ್ ದ ಟೈಮ್ ಅಂದನಂತ. ಕಮ್ ವಿತ್ ಮೀ ಅವಂತ, ನನ್ನ ಜೊತೆ ಬಾ, ಇದನ್ನ ಟೈಮ್ ಅದ ನಿಂದು ಬರೋದು ಅಂದ. ಅವಂದ, ಈ ಟೈಮ್ ನಂದು ಅದ ಅಂತ ತಿಳ್ಕೊಂಡು ನಾ ಇನ್ನೂ ಭಾಳ ದೂರದ ಅನ್ಕೊಂಡಿದ್ದೆ, ಈಟ್ ಜಲ್ದಿ ಬಂತ ಅಂದನ. ಇಲ್ಲ ಬಂದದ, ಈಗ ಬಾ ಅಂತ ಕರೆದನಂತವನು. ಅವಾಗ ಕರೆದು ಹೋಗುವಾಗ ಇವಾಗ ಕೇಳ್ತಾನೆ, ಅದು ಸರಿ ನಾ ಬರ್ತೀನಿ ನಿನ್ನ ಜೊತೆಗೆ, ಸುಟ್ಕೇಸಾಗಿ ಏನು ತಂದಿದ್ದೀ ಹೇಳು ಅಂತ. ಮೊದಲು ಅದ್ರ ಮೇಲೆ ಗಮನ ಇರ್ತದೆ ನೋಡಿ. ತಂದೆ ತಾಯಿಗಳು ಪಂಚಮಿಗೆ ಬಂದರು ಮೊದಲು ಏನು ತಂದಾರೋ ಅಂತ ಇರ್ತದೆ. ಯಾರು ಹೊರಗಿಂದ ಬಂದರು ಏನು ತಂದಾರೋ ಅನ್ನೋದ್ರ ಮೇಲೆ ಮಕ್ಕಳ ಗಮನ ಹೆಂಗೆ ಇರ್ತದಲ್ಲ, ಮಕ್ಕಳ ಬುದ್ಧಿ ಹೋಗಿರಲ್ಲ ನಮ್ಗೆ ಹೋಗೋ ತನಕನು. ಅವಾಗ ಕೇಳ್ದ, ಅದ್ರ ಸೂಟ್ಕೇಸ್ ಒಳಗೆ ಏನದ ಅಂತ ಕೇಳಿದ್ರೆ ಅವ ಹೇಳ್ದಂತ, ನಿನ್ನ ಸಾಮಾನುಗಳು ನೀ ಗಳಿಸಿದ್ದದ ಇದ್ರೊಳಗೆ, ನೀ ಏನು ಗಳಿಸಿದ್ದು ಇಲ್ಲಿ ತನಕ ಅದು ಅದ ಅಂತ ಹೇಳ್ದ. ಅವ ಅಂದ, ಭಾಳ ಖುಷಿ ಆಯ್ತು ಅವನಿಗೆ. ನಾ ಗಳಿಸಿದ್ದದ ಅಂತ ಕೇಳಿದ್ರೆ ಬಂಗಾರ ಬೆಳ್ಳಿ ಅದು ಅದ ಏನು ಅಂತ ಕೇಳ್ದ. ಇಲ್ಲ ಬಂಗಾರ ಬೆಳ್ಳಿ ಇಲ್ಲ ಅಂತ. ಹಂಗಾದ್ರೆ ನನ್ನ ಹೆಂಡತಿ ಮಕ್ಕಳು ಇವ್ರು ಅದಾರೇನಂತ ಕೇಳ್ದೆ. ಇಲ್ಲ. ನನ್ನ ಬಂಧು ಬಳಗ ಇದು ಅದ ಏನಂತ ಕೇಳ್ದ. ಇಲ್ಲ ಅದೂ ಇಲ್ಲ ಅಂತ ಹೇಳ್ದೆ. ಹಂಗಾದ್ರೆ ಮತ್ತೆ ಏನದ ಅದ್ರೊಳಗ ಅಂತ
ಕುತೂಹಲದಿಂದ ತಾನೇ ತೆರೆದು ನೋಡ್ದ, ಖಾಲಿ ಇತ್ತಂತ. ಅವಾಗ ಅಳಕ್ಕೆ ಶುರು ಮಾಡ್ದನಂತವ. ಇಷ್ಟು ವರ್ಷ ಭೂಮಿ ಮೇಲೆ ಇದ್ದೆ, ನಾನು ಏನು ಗಳಿಸೇ ಇಲ್ಲ, ನಾನು ಏನು ಗಳಿಸೇ ಇಲ್ಲ ಅಂದವ. ಅಂದ ನೋಡಿ ನೀನೇ ಅಂದ, ಏನೂ ಇಲ್ಲ ಅದ್ರೊಳಗೆ. ಅಲ್ಲ, ನನ್ನ ಹೆಂಡತಿ ಮಕ್ಕಳು ಇವರೆಲ್ಲರೂ ಹೇಳಿದ್ರು, ಪ್ರಭುದೇವರು ಹೇಳಿದ ವಚನ ನೆನಪು ಮಾಡಿಕೊಟ್ಟಂತ ದೇವರು, ನಿನ್ನ ಒಡವೆ ಎಂಬುದು ಜ್ಞಾನರತ್ನ, ಅದನ್ನೇ ನೀ ಗಳಿಸ್ಕೊಳ್ಳಿಲ್ಲ. ನಿನ್ನ ಹೆಂಡತಿ ಮಕ್ಕಳು ನಿನ್ನೆ ಪ್ರತಿಯೊಂದು ಕೂಡ ಭೂಮಿ ಕೊಟ್ಟ ಒಡವೆಗಳಿದ್ವು, ಭೂಮಿ ಮೇಲೆ ಬಿಟ್ಟು ಬಂದಿದ್ದ ಮಗನೇ, ಅದು ಯಾವುದೂ ತರಲಿಕ್ಕೆ ಆಗೋದಿಲ್ಲ. ಇದು ನೀನು ಗಳಿಸಿದ ಗಳಿಕೆ ಖಾಲಿ ಅದ. ಬರುವಾಗ ಖಾಲಿ, ಹೋಗುವಾಗ ಅದರ ಗೊತ್ತದ. ಆದರೂ ಏನಾಯ್ತು, ಯಾವುದಕ್ಕಾಗಿ ಬದುಕಬೇಕೋ ಅದಕ್ಕಾಗಿ ನಾವು ಬದುಕೋದೇ ಇಲ್ಲ. ಬಯಸ್ತೀವಿ ಶಾಶ್ವತತೆ, ಆದ್ರೆ ಗಳಿಸ್ತೀವಿ ಅಶಾಶ್ವತವಾದ. ಬಯಸ್ತೀವಿ ಶಾಶ್ವತವಾಗಿರೋದು, ಸಾಯಬಾರ್ದು ಎಂದು ಅಂತಕೊಂಡು ಮನುಷ್ಯ ಪ್ರತಿಯೊಬ್ಬರು ಬಯಸ್ತಾರೆ. ಆದರೆ ಆ ಬಯಸುವಿಕೆಗೂ ಮತ್ತು ನಮ್ಮ ನಡೆಗೂ ಯಾವುದೇ ರೀತಿಯ ಅರ್ಥ ಇಲ್ಲವೇ ಇಲ್ಲ. ಅದಕ್ಕಾಗಿ ಒಂದು ಮಾತು ನಾವು ನೆನಪಿಟ್ಕೊಳ್ಬೇಕು, ಜೀವನದ ಮುಖ ಮೃತ್ಯುವಿನ ಕಡೆಗಾಗ್ಯದ. ಮೃತ್ಯುವಿನ ಕಡೆಗೆ ಮುಖ ಇರೋದ್ರಿಂದ ಸದಾ ಕಾಲ ನಾವು ಚಿಂತಿಸಬೇಕಾಗ್ಯದ ಯಾವುದಕ್ಕೆ? ಬದುಕುವಿಕೆಗೆ ಚಿಂತಿಸ್ಬೇಕಂದ್ರೆ ಬದುಕಿದವರ ಜೊತೆಗೆ ಚಿಂತಿಸಬೇಕು. ಬದುಕುವುದಂದರೆ ಸತ್ಯದೊಂದಿಗೆ ಇರುವುದು, ಸತ್ಯವನ್ನು ಅರಿವುದು. ಆ ಸತ್ಯವನ್ನು ಅರಿಲಿಕ್ಕಾಗಿ ನಿಜಕ್ಕೂ ನಾವು ಪ್ರತಿಯೊಬ್ಬರು ಬಯಸೋದು ಯಾವುದು ಹೇಳ್ರಿ? ಯಾವುದನ್ನು ಬಯಸ್ತೀವಿ? ಎಲ್ಲದಕ್ಕಿಂತಲೂ ಭಾಳ ಪ್ರಿಯವಾದುದು ಯಾವುದು ನಮಗೆ? ಅದರ ಗಳಿಕೆಗಾಗಿ ನಾವು ತೊಡಗಬೇಕು. ಯಾವುದಾದ್ರೂ ಎಲ್ಲಕ್ಕಿಂತ ಪ್ರಿಯವಾದದ್ದು ನಮ್ಗೆ? ಎಲ್ಲದೂ ಒಂದೊಂದು ಸಲ ಹಿಂಗೆ ಬೇರೆ ಬೇರೆ ಮಾಡ್ತಾ ಹೋಗ್ರು. ಪ್ರವಚನದಾಗ ಕುಂತ ಒಬ್ಬ ಹೆಣ್ಮಗಳಿಗೆ ಗುರು ಕರೆದು ಹೇಳೋದನಂತ, ನಿನಗೆ ಇಷ್ಟವಾದವರ ಒಂದು 30 ಹೆಸರು ಬರಿ ಅಂತ ಹೇಳೋದನಂತ. ಜೀವನದವ್ ನಿನಗೆ ಎಲ್ಲಕ್ಕಿಂತ ಭಾಳ ನೀ ಯಾವ್ದು ಇಷ್ಟಪಡ್ತೀನಿ, ನಿನಗೆ ಬೇಕಾಗಿದ್ದು ಯಾವುದದು? ಆವಾಗ ಆಕೆ ಬರೆದಳಂತ, ಒಂದು 30 ಹೆಸರು ಬರೆದಳು. ಅದರೊಳಗೆ ಏನೇನು ಹೆಸರು ಬರದೆ ಅಂತ ಕೇಳಿದ್ರೆ, ಮೊಟ್ಟ ಮೊದಲಿಗೆ ಯಾರ ಹೆಸರು ಬರೀತೀರಿ ಬರೀ ಅಂದ್ರೆ ನಮ್ದಿಂದನೇ ಎಲ್ಲ ಅವಲ್ಲ. ತನ್ನ ಹೆಸರು ಬರೆದಳು, ತನ್ನ ಗಂಡನ ಹೆಸರು ಬರೆದಳು, ತನ್ನ ಮಕ್ಕಳ ಹೆಸರು ಬರೆದಳು, ತಾಯಿ ತಂದೆ ಹೆಸರು ಬರೆದಳು, ಅತ್ತೆ ಮಾವನ ಹೆಸರು ಬರೆದಳು, ಆಮೇಲೆ ಬಂಧು ಬಳಗದ ಹೆಸರು ಬರೆದಳು, ನೆಂಟ್ರಿಸ್ಟ್ರ ಹೆಸರು ಬರೆದಳು, ಆಮೇಲೆ ಗೆಳೆಯರ ಹೆಸರು ಬರೆದಳು, ಮಿತ್ರರ ಹೆಸರು ಬರೆದಳು. ಎಲ್ಲರದು ಕೂಡ ಒಂದು 30 ಹೆಸರು ಅದು. ಹೆಸರಾದ್ಮೇಲೆ ಗುರುಗಳು ಹೇಳಿದ್ರಂತ, ಇದ್ರಾಗ ಯಾವ ಅಷ್ಟು ಪ್ರಾಮುಖ್ಯ ಅನ್ಸಲ್ಲ ಅವನ್ನ ಕಟ್ ಮಾಡು ಅಂತ. ಯಾವ್ದು ಕಟ್ ಮಾಡ್ತೀರಿ? ಈ ನೆರೆ ಹೊರೆಯವ್ರದಾರ ಏನು ಕೆಲಸ ಅದಪ್ಪ, ಏನು ಸುಮ್ಮನೆ ಈಗ ಬಿಟ್ಬಿಟ್ರಾಯ್ತಂತ ನೆರೆ ಹೊರೆಯವ್ರದೆಲ್ಲ ಕಟ್ ಮಾಡಿ ಹಾಕಿದ್ರು. ಆಮೇಲೆ ಇನ್ನು ಅದ್ರೊಳಗೆ ಮತ್ತೆ ಉಳಿದಿದ್ರೊಳಗೆ ಇನ್ನು ಯಾರ್ದು ನಿನಗೆ ಅಷ್ಟೊಂದು ಮುಖ್ಯ ಅನ್ಸಲ್ಲ ಅವು ಕಟ್ ಮಾಡು ಅಂತ ಹೇಳಿದ್ರಂತ. ಅವಾಗ ಕಟ್ ಮಾಡಿದಳು ಯಾರ್ದಂದ್ರೆ ಬಳಗದವ್ರ ಹೆಸರು ಕಟ್ ಮಾಡಿದಳು. ನಿಮ್ಗೆ ಗೊತ್ತಲ್ಲ ಬಳಗದವ್ರ ಹೆಸರು ಅಂದರೆ ಜರ ದೂರ್ನವ್ರು ಇರ್ತಾರೆ. ಆಮೇಲೆ ಇನ್ಯಾರ್ದು ಕಟ್ ಮಾಡ್ತಿ, ಇನ್ನೂ ನಿನಗೆ ಬೇಕಾಗಲ್ಲ ಅಮುಖ್ಯರ ಹೆಸರು ಕಟ್ ಮಾಡು ಅಂದ್ರೆ ಬಂಧುಗಳ ಹೆಸರು ಕಟ್ ಮಾಡೋದು. ಇನ್ನು ಬಂಧುಗಳ ಹೆಸರು ಕಟ್ಟಾದ್ಮೇಲೆ ಇನ್ನೂ ನಿನಗೆ ಯಾರು ಮುಖ್ಯರು ಅನ್ಸಲ್ಲ, ಇನ್ನೂ ಸ್ವಲ್ಪ ಕಟ್ ಮಾಡು ಅಂದ್ರೆ ಅದ್ರಾಗ ಸ್ನೇಹಿತರಿದ್ರಲ್ಲ, ಫ್ರೆಂಡ್ಸ್ ಎಲ್ಲ ಅವ್ರದ್ದು ಅದ್ರೊಳಗೆ ಕಟ್ ಮಾಡಿಬಿಟ್ಟು. ಅವಾಗ ಹೇಳಿದ್ರು ಇನ್ನೊಂದು ಸ್ವಲ್ಪ ವಿಚಾರ ಮಾಡು, ಇದ್ರಾಗ ಇನ್ನೂ ಇಷ್ಟರೊಳಗೆ ಯಾರು ಅಪ್ರಾಮುಖ್ಯರ ನಿನಗೆ ಅವ್ರ ಹೆಸರು ಕಟ್ ಮಾಡು ಅಂತ ಹೇಳಿದ್ರೆ ಅವಾಗ ಕಟ್ ಮಾಡ್ತಾಳೆ. ಯಾರ ಹೆಸರು? ಅತ್ತೆ. ನಾವು ಹೇಳೋದ್ರಾಗೆ ಹೇಳ್ತೀವಿ ನೋಡಿ. ಅತ್ತೆ ಮಾವನ ಹೆಸರು ಕಟ್ ಮಾಡಿದಳು. ಅವಾಗ ಗುರುಗಳು ಸುಮ್ಮನೆ ಇರಲಿಲ್ಲ. ಅವ್ರಂದ್ರು ನೋಡಿ ಇನ್ನೂ ಸ್ವಲ್ಪ ವಿಚಾರ ಮಾಡು, ಇದ್ದಿದ್ರೊಳಗೆ ಇನ್ನೂ ಯಾರ ಹೆಸರು ಕಟ್ ಮಾಡ್ತಿ ಅಂದ್ರೆ ಅನಿವಾರ್ಯವಾಗಿ ಭಾಳ ಕಷ್ಟದಿಂದ ಯಾರ ಹೆಸರು ಕಟ್ ಮಾಡಿದಳು? ತಂದೆ ತಾಯಿ ಅವರಿಬ್ಬರ ಹೆಸರನ್ನು ಕಟ್ ಮಾಡಿದಳು. ಇನ್ನು ಉಳಿದ್ರು ಗಂಡ ಮಕ್ಕಳು. ಅವಾಗ ಇನ್ನು ಇವ್ರೊಳಗೆ ಯಾರಿಗೆ ಕಟ್ ಮಾಡ್ಬೋದು ನೀನು ಅಂತ ಕೇಳಿದ್ರೆ ಭಾಳ ನೋವಿನಿಂದ ಯಾರ ಹೆಸರು ಕಟ್ ಮಾಡ್ತಾಳೆ ಹೇಳ್ರಿ? ನೋಡ್ರಿ ಎಷ್ಟು ಸತ್ಯ ಅನುಭವದ. ಮಕ್ಕಳ ಹೆಸರು ಕಟ್ ಮಾಡಿದಳು. ಕೊನೆಗೆ ಉಳಿತಿನ್ನ ಒಂದೇ ಹೆಸರು ಉಳಿತು, ತಂದು ತನ್ನ ಗಂಡಂದು. ಕೊನೆ ಗುರುಗಳು ಕೇಳಿದ್ರಂತ, ಇವೆರಡರೊಳಗೂ ಕೂಡ ಪ್ರಾಮಾಣಿಕವಾಗಿ ಯಾರ ಹೆಸರು ಕಟ್ ಮಾಡ್ತೀವಿ ಅಂದ್ರೆ ಕೈ ನಡ್ಗಕ್ಕೆ ಶುರು ಆದ. ಹೆಂಗೆ ಕಟ್ ಮಾಡಬೇಕು ಹೆಸರು? ಅವಾಗ ಕಟ್ ಮಾಡ್ತಿ ಯಾರ ಹೆಸರು ಅಂದ್ರೆ ಕೈ ಗಡ ನಡುಗ್ತಿದ್ದು. ಇಲ್ಲ, ಧೈರ್ಯ ತಂದ್ಕೋ, ನಿಜವಾಗಿ ಸತ್ಯದಿಂದ ನೀ ಯಾರ ಹೆಸರು ಕಟ್ ಮಾಡ್ತಿ, ಕಟ್ ಮಾಡು ನಿಜವಾಗಿ ಧೈರ್ಯದಿಂದ ಅಂತ ಗುರುಗಳು ಪ್ರೇರಣೆ ಮಾಡ್ತಾ 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 ಹೋದಂಗೆ ಕಣ್ಣು ಮುಚ್ಚಿ ಕಟ್ ಮಾಡಿದಳು. ಯಾರ ಹೆಸರು? ನಮಗೀಗ ಅನಿಸ್ತದೆ, ಈ ಸ್ತರದಾಗ ನಿಂತಾಗ ಅನಿಸ್ತದೆ, ಹಂಗೆ ಮಾಡ್ತಿದ್ದಿಲ್ಲ ನಾವಿದ್ರೆ ಅನಿಸ್ತದೆ. ಖಂಡಿತವಾಗಿಯೂ ಮಾಡ್ತೀವಿ. ಯಾಕೆಂದರೆ ಎಲ್ಲ ಕಳೆದು ಹೋಗುವಾಗ
ಕೊನೆಗೆ ಏನು ಬಯಸ್ತೀವಿ ನಾವು? ನಾವಿದ್ರೆ ಸಾಕು ಅಂತ ಬಯಸ್ತೀವಿ, ನಾವಿದ್ರೆ ಸಾಕು ಅಂತ. ಆ ನಾವು ಇದ್ರೆ ಸಾಕು ಅಂತೀವಲ್ಲ, ಅದೇ ಪರಮಾತ್ಮನ ನಿತ್ಯ ಅನ್ವೇಷಣೆ, ಸತ್ಯ ಅನ್ವೇಷಣೆ ಅದ. ಮನುಷ್ಯ ತನಗೆ ತಾನು ಯಾಕೆ ಬಯಸ್ತಾನ ಅಂದರೆ ತಾನು ಪರಮಾತ್ಮನ ಸ್ವರೂಪದನ, ಅದಕ್ಕೆ ಅಷ್ಟೊಂದು ತನಗೆ ಬಯಸ್ತಾನ. ಪರಮಾತ್ಮನನ್ನು ಕಾಣೋದಂದ್ರೆ ಬೇರೆ ಅಲ್ಲ, ಸತ್ಯವನ್ನು ಕಾಣೋದಂದ್ರೆ ಬೇರೆ ಅಲ್ಲ, ತನ್ನನ್ನು ತಾನು ಪ್ರೀತಿಸ್ಕೊಳ್ಳೋದಂದ್ರೆ ಬೇರೆ ಅಲ್ಲ. ತನ್ನ ತಾನರಿದಡೆ ತಾನೇ ದೇವನೋಡ ಅಂತ ತನಗೆ ತಾನೇ ಪ್ರೀತಿಸ್ಕೋತೀವೋ ಅದನ್ನು ಮರ್ತು ಬಿಟ್ಟಿವಿ. ನಾವೀಗ ನಮಗೆ ನಾವು ಪ್ರೀತಿಸ್ಕೋತೀವಿ ಅನ್ನೋದನ್ನೇ ಮರ್ತು ಬಿಟ್ಟಿವಿ. ಆ ಮರ್ತು ಬಿಟ್ಟು ಈ ಬದುಕಿನ ಜಂಜಡದಲ್ಲಿ ಇರ್ತಾ ಇದ್ದೀವಲ್ಲ, ಅದಕ್ಕಾಗಿ ಅದೊಂದೇ ಕೊನೆಗೆ ಅದೊಂದೇ ಹೆಂಗೆ ಉಳಿತದೋ ಹಾಗೆ ಪರಮ ಪ್ರೇಮಿ ಆಗಿರ್ತಕ್ಕಂಥವನಿಗೆ ತನ್ನ ತಾನೇ ಹೆಂಗೆ ಉಳಿತದೋ ಪರಮ ಪ್ರೇಮಿ ಆಗಿರ್ತಕ್ಕಂಥ ಶರಣನಿಗೂ ಸಂತನಿಗೂ ಮಹಾತ್ಮನಿಗಿರೋದು ಅದೊಂದೇ. ಹಾಗೆಯೇ ಮಹಾದೇವಿಗೆ ಹೇಳಿದ್ರು, ನೀನು ಮದುವೆ ಮಾಡ್ಕೋಬೇಕು. ಪಾರಮಾರ್ಥಿಕವಾಗಿ ದೇವ ಗಂಡ ಅಂದರೂ ಕೂಡ ಲೌಕಿಕದಲ್ಲಿ ಗಂಡನನ್ನು ಮದುವೆ ಆಗಬೇಕು ಅಂದಾಗ ಆಕೆ ಹೇಳ್ತಾಳೆ, ಇರುವುದೊಂದೇ ತನು, ಇರುವುದೊಂದೇ ಮನ, ಉಳ್ಳುದೊಂದು ತನು, ಉಳ್ಳುದೊಂದು ಮನ, ನಾನಿನ್ನಾವ ಮನದಲ್ಲಿ ಧ್ಯಾನವ ಮಾಡುವೆನಯ್ಯ, ಸಂಸಾರವ ನಾವ ಮನದಲ್ಲಿ ತಲ್ಲಿಯೇವನಯ್ಯ. ನಮಗೆ ಭಾಳ ಸರಳದ ಎರಡು ನಡೆಸೋದು. ಆದರೆ ಮಹಾದೇವಿ ತಾಯಿಗೆ ಪರಮ ಪ್ರೇಮಿಯಾಗಿದ್ದಳಲ್ಲ ಆಕಿ, ಅದು ಬಿಟ್ಟರೆ ಮತ್ತೊಂದಿಲ್ಲ. ಪ್ರಾಣ ಆಗಿತ್ತಕ್ಕೆಗೆ. ಪರಮಾತ್ಮ ಅಂದರೆ ಪ್ರಾಣ, ಪ್ರಾಣವಾಗಿದ್ದ ಸ್ಥಳದಲ್ಲಿ ಮತ್ತೊಂದು ತುಂಬಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಆಕೆ ಹೇಳ್ತಾಳೆ, ಲೌಕಿಕ ಗಂಡನನ್ನು ಆವಸ್ತರದಲ್ಲಿ ನಾನು ಪ್ರೀತಿ ಮಾಡಲಿ, ಸಂಸಾರದಲ್ಲಿ ಹೇಗಿರಲಿ ಅದೇ ರೀತಿಯಾಗಿ ಧ್ಯಾನದಲ್ಲಿ ಆಗಿರಲಿ, ಒಂದಕ್ಕಾದ್ರೆ ಒಂದಕ್ಕಾಗೋದಿಲ್ಲ. ಎರಡಕ್ಕೆ ಬಿಟ್ಟ ಕರುವಿನಂತೆ ಬಿಲ್ವ ಬೆಳವಲ ಕಾಯನ್ನು ಒಂದಾಗಿ ಹಿಡಿದ ಹಾಗೆ ಆಯಿತು ಚನ್ನಮಲ್ಲಿಕಾರ್ಜುನ. ಇವೆರಡೂ ಕೂಡಿ ನಡೆಸೋದು ನನ್ನಿಂದ ಆಗೋದಿಲ್ಲ. ಹೀಗೆ ಹೇಳುವಾಗ ತಂದೆ ತಾಯಂದರು ಭಾಳ ಸುತ್ತಮುತ್ತನ ಜನ ಮಾತು ಕೇಳಿ ಭಾಳ ಮದುವೆ ಆಗಲೇಬೇಕಂತ ಒತ್ತಾಯ ಮಾಡಿದಾಗ ಗುರುವಿನ ಹತ್ರ ತಂದೆ ತಾಯಿಗಳೊಂದಿಗೆ ಬರ್ತಾಳೆ. ಅವಾಗ ಕೇಳ್ತಾಳೆ, ಗುರುವಿನ ಹತ್ರ ಬಂದಾಗ ಗುರುವಿಗೆ ಕೇಳ್ತಾಳೆ, ಅಲ್ಲ ನೀವೇ ಹೇಳಿದ್ರೆ ನನಗೆ ಪರಮಾತ್ಮನೇ ನಿನ್ನ ಪತಿ ಅಂತ, ಹಾಗೆ ಪರಮಾತ್ಮನೇ ಪತಿ ಅಂತ ಒಪ್ಪಿಕೊಂಡಾಗ ಈ ಸುತ್ತಮುತ್ತಲಿನ ಸಂಸಾರ ನನಗೆ ಬೆಂಬಿಡದೆ ಕಾಡ್ತಾ ಇದೆಯಲ್ಲ, ಎಷ್ಟೋ ಜನ್ಮಗಳವರೆಗೆ ಕಾಡಿದ್ದು ನನ್ನ ಅರಿವಿಗೆ ಬಂದದ. ಈ ಜನ್ಮ ಆದರೂ ಕೂಡ ನಾನು ಸತ್ಯಕ್ಕಾಗಿ ಬದುಕಬೇಕು ಅಂದ್ರೆ ಅದಕ್ಕೂ ಬಿಡ್ತಾ ಇಲ್ಲ, ನಾನು ಹೇಗೆ ಮಾಡಲಿ ಗುರುವೇ ಅಂತ ಕೇಳಿದಾಗ ಗುರುಗಳು ತಮ್ಮ ಮೇಲೆ ತಗೊಳ್ಳೋದಿಲ್ಲದು. ಇದು ಜೀವನದ ನಿರ್ಣಯ ಆಗಿರೋದ್ರಿಂದ ಮಹಾದೇವಿಗೆ ಹೇಳ್ತಾರೆ, ನೀನೇ ನಿರ್ಣಯ ತಗೊಳ್ಬೇಕು. ಈಗ ನೀನೇನು ಭವಭಾರಿ ಸಂಸಾರಕ್ಕೆ ಬರಬೇಕಂತೀಯೋ ಅಥವಾ ನಿನ್ನ ಹಿಡಿದ ಗುರಿಯನ್ನು ಮುಟ್ಟಬೇಕಂತೀಯೋ ನೀನೇ ನಿರ್ಧಾರ ಮಾಡು ಅಂತ ಹೇಳಿದಾಗ ಪಟ್ಟನೆ ಒಂದು ವಚನ ಬರೆದು ಕೊಡ್ತಾಳೆ ಗುರುವಿಗೆ. ತನ್ನ ತಂದೆ ತಾಯಿಗಳ ಎದುರಿಗೆ, ಮುತ್ತು ನೀರಲಾಯಿತು, ಮುತ್ತು ನೀರಲಾಯಿತು, ವಾರಿಕಲ್ಲು ನೀರಲಾಯಿತು, ಉಪ್ಪು ನೀರಲಾಯಿತು, ಉಪ್ಪು ಕರಗಿತ್ತು, ವಾರಿಕಲ್ಲು ಕರಗಿತ್ತು, ಮುತ್ತು ಕರಗಿದ ನಾರೂ ಕಂಡವರಿಲ್ಲ. ಈ ಸಂಸಾರಿ ಮಾನವರು ಲಿಂಗವ ಮುಟ್ಟಿ ಭವಭಾರಿಗಳಾದರೂ ನಾ ನಿಮ್ಮ ಮುಟ್ಟಿ ಕರಿಗುಂಡನೆಯ ಚನ್ನಮಲ್ಲಿಕಾರ್ಜುನ. ಮುತ್ತು, ಉಪ್ಪು ಮತ್ತು ಗಾರ್ಗಲ್ಲು ಇವು ಮೂರು ಎದರಿಂದಾಗಿರ್ತವ? ನೀರಿನಿಂದನೇ ಆಗಿರ್ತವ. ಆದರೆ ಭಾಳ ಬೇಗನೆ ಕರಗೋದು ಯಾವುದು? ವಾರಿಕಲ್ಲು ಕರಗ್ತದೆ, ಉಪ್ಪು ಕರಗ್ತದೆ. ಆಮೇಲೆ ಸ್ವಲ್ಪ ಹೊತ್ತ ವಾರಿಕಲ್ಲು ಅಂದ್ರೆ ಈ ನೀರ್ಗಲ್ಲು ಏನಂತೀವಿ ನಾವು, ಗಾರ್ಗಲ್ಲು ಕರಗೋಗ್ತವ. ಆದ್ರೆ ಮುತ್ತು ಯಾವಾಗಾರ ಕರಗ್ಯದ? ಎಂಥ ಬಿಸಿ ಎತ್ತಿದ್ರು ಕೂಡ ಮುತ್ತು ಕರಗೋದಿಲ್ಲ. ಹಾಗೆಯೇ ಭಾಳ ಜನರಿಗೂ ಕೂಡ ಎಲ್ಲ ಜನರಿಗೂ ಹೀಗೆ ಹೇಳಿರ್ತಾರೆ. ಮೀರಾಬಾಯಿಗೆ ಹೇಳಿದಂಗ, ಅಕ್ಕ ಮಹಾದೇವಿಗೆ ಹೇಳಿದಂಗ ಗುರು ಹೇಳಿರ್ತಾರೆ ಇದೇ ಪರಮ ಸತ್ಯ ಅಂತ. ಆದರೂ ಎಲ್ಲರಿಗೂ ಕೂಡ ಅದು ಅಳವಡೋದಿಲ್ಲ. ಭಾಳ ಜನ ಹೆಂಗಿರ್ತದ ಭಕ್ತಿ, ನಮ್ಮದು ಪ್ರೇಮ ಹೆಂಗಿರ್ತದ ಅಂದ್ರೆ ಭಾಳ ಕಷ್ಟ ಬಂದಾಗ ಅಷ್ಟೇ. ಇನ್ನು ಸ್ವಲ್ಪ ಅದರೊಳಗೆ ಇನ್ನೂ ಹೆಚ್ಚಿಗೆ ಕಷ್ಟ ಆಯ್ತಂದ್ರೆ ಬಿಡಬೇಕಾದದ್ದು ಹಿಡಿತೀವಿ, ಹಿಡಿಬೇಕಾದದ್ದು ಬಿಡ್ತೀವಿ. ನೀರಿನೊಳಗೆ ಕಲ್ಲು ಇದ್ದಂಗೆ ಇರ್ತಾರಂತ ಕೆಲವು ಜನ. ನೀರಿನ ಕಲ್ಲು ಎಷ್ಟೋ ತನರ ಇರಲಿ, ಆ ನೀರಿನಾಗಿನ ಕಲ್ಲು ಎಷ್ಟೊತ್ತಿರ್ತದೆ, ಅದ್ರ ಹೊರಗೆ ತೆಗೆದು ಕೂಡ್ಲೇ ಒಂದು ಅರ್ಧ ಗಂಟೆನೂ ಹತ್ತಲ್ಲ, ಗಾಳಿಗೆ ಆರೋಗ್ಬಿಡ್ತದೆ, ಹಸಿನೇ ಇರೋದಿಲ್ಲ. ಅದೇ ರೀತಿಯಾಗಿ ನೀರಿನಾಗ ಬಟ್ಟೆ ಹಿಂಡು ಹಾಕ್ತೀವಲ್ಲ, ಅದು ಸ್ವಲ್ಪ ನೀರಿನಕಿನ್ನ ಹೆಚ್ಚಿಗಿರ್ತದೆ. ಹಂಗೆ ಕೆಲವ್ರು ಇರ್ತಾರೆ, ಸ್ವಲ್ಪ ಕಷ್ಟ ಬಂದ್ರೆ ಕಲ್ಲಿನಂಗೆ ಸ್ವಲ್ಪ ಹೊತ್ತು ನೀರು ಹಿಡ್ಕೊಂಡಿರ್ತಾರೆ, ಸ್ವಲ್ಪ ಹೊತ್ತು ದೇವರು ಪೂಜೆ ಪಾಠ ಸತ್ಯ ಪ್ರವಚನ ಅಂತ ಹಿಡ್ಕೊಂಡಿರ್ತಾರೆ. ಇನ್ನು ಕೆಲವರು ಬಟ್ಟೆ ಇದ್ದಂಗೆ ಸ್ವಲ್ಪ ಹೆಚ್ಚಿಗೆ ಕಷ್ಟ ಬಂದ್ರೆ ನಡೀತದೆ. ಇನ್ನು ಅದಕ್ಕಿಂತ ಹೆಚ್ಚಿಗೆ ಕಷ್ಟ ಬಂತು ಅಂತ ಕೇಳಿದ್ರೆ ಉಪ್ಪು ಕರಗಿದಂಗೆ ಕರಗೆ ಹೋಗ್ಬಿಡ್ತಾರೆ. ಕಷ್ಟದ ಕಡಲಿನಲ್ಲಿ ಎಂದೆಂದು ಕೂಡ ಗಟ್ಟಿಯಾಗಿ ಮುತ್ತಿನಾಗೆ ನಿಂದ್ರೋದಿಲ್ಲ. ಅದಕ್ಕಾಗಿ ಅಂಥ ಒಂದು ನಿಲ್ಲುವಿಕೆ ಇಲ್ಲದೆ ಇರತಕ್ಕಂತಹ ಒಂದು ಸಡಿಲವಾಗಿರ್ತಕ್ಕಂತಹ ನಿರ್ಧಾರದವಳು ನಾನಲ್ಲ, ಮುತ್ತಿನಂತಹ ನಿರ್ಧಾರದವಳು ನಾನು ದೇವ ಅಂತ ತಿಳ್ಕೊಂಡು ಗುರುವಿಗೆ ಶರಣಾಗಿ ಕೊನೆಗೆ ಲಿಂಗಮ್ಮ ತಾಯಿ ಹೇಳ್ತಾಳೆ, ಇಲ್ಲ ನಮ್ಮ ಮದುವೆ ಆಗಲೇಬೇಕು ಅಂತ ಹೇಳಿದಾಗ ಅಕ್ಕ ಮಹಾದೇವಿ ಒಂದು ಮಾತು ಹೇಳಿ ಬರ್ತಾಳೆ,
ಗುರುಗಳೇ, ಈ ಒಂದು ನಿಮ್ಮ ಎದುರಿಗೆ ನಿರ್ಣಯ ಆಗಬೇಕು. ಒಂದು ವೇಳೆ ನನ್ನಿಂದ ಭಾಳ ಅಪಮಾನಿತಕ್ಕ ಈ ಕುಟುಂಬ ಒಳಗಾಗ್ತದ ಅಂತ ಕೇಳಿದ್ರೆ ನನ್ನ ಪಾಡಿಗೆ ನನಗೆ ಇರಲಿಕ್ಕೆ ಬಿಡಲಿ, ನಾನು ಇನ್ಮೇಲೆ ಮನೆಯಲ್ಲಿ ಬೇಡ ಅಂದರೂ ಕೂಡ ಬಿಡ್ತೇನೆ ಅಂತ ಹೇಳಿದಾಗ ಈ ಕಠೋರ ನಿರ್ಧಾರದ ಮುಂದೆ ತಂದೆ ತಾಯಿಗಳು ಬಾಗ್ತಾರೆ. ತಂದೆ ನೀಲಮ್ಮ ಲಿಂಗಮ್ಮ ಹೇಳ್ತಾಳೆ, ಜನ 1000 ಮಾತಾಡಲಿ ಮಗಳೇ, ನೀ ನನ್ನ ಮನೆಯಲ್ಲೇ ಇರು ಅಂತ ಹೇಳಿ ನಿರ್ಧಾರ ಮಾಡಿ ಕರ್ಕೊಂಡು ಬರ್ತಾಳೆ. ಯಾವಾಗ ಒಂದು ನಿರ್ಧಾರಕ್ಕೆ ಬರ್ತದೋ ಆ ಮಹಾದೇವಿಗೆ ಒಂದು ಚಿಂತೆ ಬಿಟ್ಟೋಯ್ತು. ಮದುವೆ ಆಗ್ತಕ್ಕಂತಹ ಚಿಂತೆ ಬಿಟ್ಟೋಯ್ತು. ನಾನಿನ್ನು ದೈವಿ ಸಾಧನೆಯಲ್ಲಿ ತೊಡಗ್ತೀನಿ ಅಂತ ಯಾವಾಗ ಸಾಧಿಸಲಿಕ್ಕೆ ತೊಡಗ್ತಾಳೆ, ಆಕೆ ನಿರ್ಧಾರ ಅಚಲವಾಗಿರ್ತಕ್ಕಂಥದ್ದನ್ನು ಕಂಡು ತಂದೆ ತಾಯಿಗಳು ಕೂಡ ಮನೆಯಲ್ಲೇ ವ್ಯವಸ್ಥೆ ಮಾಡಿಕೊಡ್ತಾರೆ. ಗುರುವಿನಿಂದ ಧೈರ್ಯ ಸಿಗ್ತದೆ. ಆಗ ಆಕೆನ ಬದುಕು ಹೆಂಗಾಗ್ತದೆ ಅಂತ ಕೇಳಿದ್ರೆ, ಉಡುವೆ ನಾನು ಲಿಂಗಕ್ಕೆಂದು, ತೊಡುವೆ ನಾನು ಲಿಂಗಕ್ಕೆಂದು, ಮಾಡುವೆ ನಾನು ಲಿಂಗಕ್ಕೆಂದು, ನೋಡುವೆ ನಾನು ಲಿಂಗಕ್ಕೆಂದು, ಎನ್ನಂತರಂಗ ಬಹಿರಂಗಗಳು ಲಿಂಗಕ್ಕಾಗಿ, ಮಾಡಿಯೂ ಮಾಡದಂತಿಪ್ಪೆ ನೋಡ ಚೆನ್ನಮಲ್ಲಿಕಾರ್ಜುನ, 10ರೊಡನೆ 11 ನೋಡ ನಾನು. ಇನ್ಮೇಲೆ ಈ ಪ್ರಪಂಚದಲ್ಲಿ ಇದ್ದೂ ಇಲ್ಲದಂಗ, ಈ ಪ್ರಪಂಚಿಗರೊಂದಿಗೆ ಇದ್ದೂ ಇಲ್ಲದಂಗ ನಾನು ಇನ್ಮೇಲೆ ಇರ್ತೀನಿ ಅಂತಕ್ಕಂಥ ಭಾವದಿಂದ ಊಟ ತಿಂಡಿ ಪ್ರತಿಯೊಂದು ಮಾಡುವಲ್ಲಿಯೂ ಕೂಡ ಚೆನ್ನಮಲ್ಲಿಕಾರ್ಜುನ ನಾನು ನೋಡ್ತಾ ಇದ್ದಾನೆ. ಉಣ್ಣುವಾಗ ಅವನೇ ಉಣ್ತಾ ಇದ್ದಾನೆ, ಉಡುವಾಗ ಅವನೇ ಉಟ್ಕೊಳ್ತಾ ಇದ್ದಾನೆ. ಹೀಗೆ ತಾದಾತ್ಮ್ಯ ಭಾವ ಒಬ್ಬ ಪ್ರೇಮಿಗೆ ಯಾವ ರೀತಿಯಾಗಿ ತನ್ನ ಪ್ರೇಮಿಕಳ ಬಗ್ಗೆ ಆಗ್ತದೋ ಆ ರೀತಿಯ ಭಾವ ತಾದಾತ್ಮ್ಯ ತನ್ನ ಸುತ್ತಮುತ್ತ ಎಲ್ಲವೂ ಕೂಡ ಚೆನ್ನಮಲ್ಲಿಕಾರ್ಜುನನೇ ತುಂಬಿಕೊಂಡಿದ್ದಾನೆ ಅಂತಕ್ಕಂಥ ಭಾವದಿಂದ ಒಂದು ದಿವಸ ಅರಿಸಿನವನೇ ಮಿಂದು ಹೊಂದೊಡಿಗೆನೆ ತೊಟ್ಟು ಪುರುಷ ಭಾರ ಪುರುಷ ರತ್ನವೇ ಭಾರ ಅಂತ ಸಿಂಗರಿಸ್ಕೊಳ್ತಾ ಇದ್ದಳು. ಪುರುಷನನ್ನು ಆಕರ್ಷಿಸುವ ಸತಿಯಂತೆ ಸಿಂಗರಿಸ್ಕೊಳ್ತಾ ಇದ್ದಳು. ಒಂದು ಸಲ ನಿರಾಶೆಗೊಂಡು ಒಮ್ಮೊಮ್ಮ ಎಷ್ಟೇ ಆದರೂ ಕೂಡ ನನ್ನ ನೆನೆಗೆ ದೇವನ ಕರುಣೆ ಆಗ್ತಾ ಇಲ್ಲ ಅನ್ನುವ ಭಾವ ತುಂಬಿ ಒಮ್ಮೊಮ್ಮೆ ನಿರಾಶೆ ಆಗ್ತಾ ಇದ್ದಳು. ಹೀಗೆ ಪ್ರತಿದಿನ ಜೀವನ ಒಂದೊಂದು ಸಲ 8 ದಿನ ಇಷ್ಟು ಉದ್ದನೆ ಹೆರಳು ಹಾಕ್ಕೊಳ್ಳಾರ್ದೆ ಜಡಗಟ್ಟತಕ್ಕಂಥ ಹೆರಳಾಗ್ತಾ ಇತ್ತು. ತಾಯಿಯ ಕರುಳು ಭಾಳ ಚುರು ಅಂತ ಇತ್ತು. ಏನಾದರೂ ಕೂಡ ಆಕೆಯ ಚಿತ್ತ ಚಂಚಲ ಆಗದೇ ಇರೋದನ್ನು ಕಂಡು ಗೆಳತಿಯರ ಜೊತೆ ಕಳಿಸ್ತಾರೆ. ಎಲ್ಲೆಲ್ಲಿ ನೋಡಿದ್ರು ಕೂಡ ಆಕೆ ಗೆಳತಿಯರು ಕುಮುದಿನಿ ಅವರು ಇವರು ಅಂತ ಇಂಥ ಹೆಸರು ಎಲ್ಲ ಗೆಳತಿಯರು ಇರ್ತಾರೆ. ಅವ್ರ ಜೊತೆಗೆ ಎಲ್ಲೇ ಉದ್ಯಾನಕ್ಕೆ ಕರ್ಕೊಂಡು ಹೋದ್ರು ಆ ಗಿಡ ಮರ ಎಲ್ಲದರಲ್ಲಿಯೂ ಕೂಡ ಪ್ರತಿ ಕಣದಲ್ಲಿಯೂ ಚೆನ್ನಮಲ್ಲಿಕಾರ್ಜುನೇ ತುಂಬಿದಾನೆ ಅಂತಕ್ಕಂಥ ಭಾವದಿಂದ ಆಕೆಯ ಮನ ಪರಿವರ್ತನೆ ಆಗೋದಿಲ್ಲ. ಆಕೆಯ ಜೊತೆಗೆ ಬಂದವರ ಮನವೇ ಪರಿವರ್ತನೆ ಆಗಬೇಕು. ಆಕೆಯ ಜೊತೆ ಬಂದ ಒಬ್ಬ ಗೆಳತಿ ಒಂದು ಮಗುವಾಗಿರ್ತದೆ, ಮನೆಗೆ ಬಂದಿರ್ತಾಳೆ, ತವ್ರ ಮನೆಗೆ ಆಕಿನ ಜೊತೆ ಯಾರ ಸ್ವಲ್ಪ ಹೋಗ್ಬಾ ಉದ್ಯಾನಕ್ಕಂತ ತಾಯಿ ಕಳಿಸ್ತಾಳೆ. ತಾಯಿ ಕಳಿಸಿದಾಗ ನೋಡ್ತಾಳೆ. ಅಲ್ಲಿ ಹೋದಾಗ ಆಕೆ ಹೇಳ್ತಾಳೆ, ನೋಡು ಆ 2 ಹೂವಿನ ಗಿಡಗಳು ಎಷ್ಟು ಚೆಂದಾಗಿ ಒಂದಕ್ಕೊಂದು ಆ ಹೂವು ಈ ಹೂವು ಎರಡೂ ಒಂದು ಸಮೀಪ ಬರ್ತಾ ಇದ್ದಾವೆ ನೋಡು. ಅದು ನೋಡಿದ್ರೆ ನನಗೆ ನಮ್ಮ ಮನೆಯವ್ರು ನೆನಪಾಗ್ತಾ ಇದೆ ಮಹಾದೇವಿ ಬೇಕಂತ ಪ್ರೇರಣೆಗೊಳ್ತಕ್ಕಂಥ ಮಾತುಗಳು ಆಡಿದಾಗ ಆ ಭಾಳ ಸುಂದರವಾಗಿ ಉತ್ತರ ಕೊಡ್ತಾಳೆ ಆಕೆಗೆ. ಅದಕ್ಕೇನೆ ಹೇಳೋದು, ಗೆಳತಿ ನೀನು ಬಿಟ್ಟು ಇರ್ತಕ್ಕಂಥ ಗಂಡನನ್ನು ಮದುವೆ ಆಗಿ ನೋಡು, ಅದಕ್ಕೆ ಹಂಗೆ ಆಗ್ತದೆ. ನಾನು ಬಿಟ್ಟಿರದ ಗಂಡನ ಮದುವೆ ಆಗಿ ನನ್ನ ಒಳಗೆ ಅದನ್ನೋದಕ್ಕೆ ನನಗೆ ಎಂದೂ ಆ ವಿರಹ ಆಗೋದೇ ಇಲ್ಲ ಅಂತ ಅವರಿಗೆ ಉತ್ತರ ಕೊಟ್ಟು ಕಳಿಸ್ತಾಳೆ. ಹೀಗೆ ಪ್ರತಿದಿನ ಆಕೆಗೆ ಎಷ್ಟೇ ಆಕರ್ಷಣೆ ಮಾಡಬೇಕಂದ್ರೂ ಅದು ಪರಮಾತ್ಮನ ಪುತ್ಥಳಿ ಆಗಿರೋದ್ರಿಂದ ಎಂದೆಂದೂ ಲೋಕದ ಆಸೆ ಆಮಿಷಗಳಿಗೆ ಆಕೆಯ ಭೋಗ ಭಾಗ್ಯಗಳಿಗೆ ಆಕೆಯ ಮನ ಒಂದುಗೂಡೋದೇ ಇಲ್ಲ, ಆ ಕಡೆ ಸೆಳೆಯೋದೇ ಇಲ್ಲ. ಆದರೂ ಕೂಡ ಒಂದು ಅಚಾತುರ್ಯ ಒಮ್ಮೆ ಘಟಿಸಿ ಬಿಡ್ತದೆ. ಯಾಕೆಂದರೆ ನಚ್ಚಿದೇನೆಂದರೆ ಮಚ್ಚಿದೇನೆಂದರೆ ಸಲೆಮಾರು ಹೋದೇನೆಂದರೆ ಹೇಳ್ತಾರೆ. ಒಂದು ಕಡೆ ಗುರು ಬಸವಣ್ಣನವ್ರು ಹೇಳ್ತಾರೆ, ಎಷ್ಟೇ ನೆಚ್ಚಿದೆ ಮೆಚ್ಚಿದೆ ಅಂದರೆ ತನುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು, ಧನವನಲ್ಲಾಡಿಸಿ ನೋಡುವೆ ನೀನು ಅಂತ. ದೇವರು ಸಾಮಾನ್ಯ ಅಲ್ಲ, ಅವನು ಅಕ್ಕ ಸಾಲಿಗ ಇದ್ದಂಗೆ ಬಂಗಾರ ಹೆಂಗೆ ಎಲ್ಲದರೊಳಗೆ ಹೊರಗಚ್ಚಿ ತಗೊಳ್ತಾರೋ ಆಕೆ ನಿಷ್ಠೆ ಎಷ್ಟೇ ಗಟ್ಟಿಗೊಂಡಿದ್ರು ಲೋಕದ ಯಾವ ಪುರುಷರನ್ನು ಒಲ್ಲೆ ಅಂದಿದ್ರು ಕೂಡ ಆಕೆ ಒಂದು ದೊಡ್ಡ ಪರೀಕ್ಷೆ ಬಂದು ಬಿಡ್ತದೆ. ಆ ಊರಲ್ಲಿ ಸಂಭ್ರಮ ಉಡುತಡಿಯಲ್ಲಿ ಯಾಕೆ ಸಂಭ್ರಮ ಅದಂದರೆ ಇವತ್ತ ಕೌಶಿಕನ ವಯ್ಯಾಳಿ ಊರ ರಾಜ ಕೌಶಿಕನ ವಯ್ಯಾಳಿ ಬರೋದದ. ವಯ್ಯಾಳಿ ಅಂದರೆ ರಾಜ ಕಾಡು ಕುದುರೆಗಳನ್ನು ಪಳಗಿಸಿ ವಿಜಯ ಸಾಧಿಸ್ತಕ್ಕಂಥ ದಿನ ಅದು. ಸುಮಾರು ದೇಶ ವಿದೇಶಗಳಿಂದೆಲ್ಲ ಕುದುರೆಗಳನ್ನು ತಂದಿರ್ತಾರೆ. ಆ ಕಾಡು ಕುದುರೆಗಳಿಗೆಲ್ಲ ಕಡಿವಾಣ ಹಾಕಬೇಕು, ಪಳಗಿಸಬೇಕು, ಅದ್ರ ಮೇಲೆ ಕುಂತು ಸವಾರಿ ಮಾಡಬೇಕು. ಎಷ್ಟೋ ಜನ ಹಾಗೆ ಸವಾರಿ ಮಾಡುವಾಗ ಕೈಕಾಲುಗಳನ್ನು ಕಣ್ಣುಗಳನ್ನು ಕೂಡ ಕಳೆದುಕೊಂಡಿರ್ತಾರೆ. ಅಂತಹ ಕಾಡು ಕುದುರೆಗಳನ್ನು ಪಳಗಿಸ್ತಕ್ಕಂಥ ಒಂದು ಇದರಲ್ಲಿ ಸ್ಪರ್ಧೆ ಅನ್ನೋದಕ್ಕಿಂತನೂ ಅದೊಂದು ಸಾಹಸದ ಪ್ರದರ್ಶನ. ಅದಕ್ಕೆ ದೇಶ ವಿದೇಶಗಳಿಂದ ಬಂದಿರತಕ್ಕಂಥ ಎಲ್ಲ ಕುದುರೆಗಳನ್ನು ಪಳಗಿಸಿ ಅವತ್ತಿನ ದಿವಸ ಪಳಗಿಸ್ಲಿಕ್ಕೆ ಕೌಶಿಕ ಹೋಗವಿರ್ತಾನೆ. ದೊಡ್ಡ
ಒಂದು ಬೈಲ್ನಲ್ಲಿ ಆಟ ಏರ್ಪಾಡಾಗಿರ್ತದೆ. ಅದರ ನಂತರ ಅವನು ಕುದುರೆಗಳನ್ನು ಪಳಗಿಸಿದ ನಂತರ ಅವನ ಸಾಹಸ ನಂತರದಲ್ಲಿ ಊರಲ್ಲೆಲ್ಲವೂ ಕೂಡ ಮೆರವಣಿಗೆ ಮಾಡ್ಕೊಂಡು ಅವನಿಗೆ ಬರ್ತಕ್ಕಂಥ ಒಂದು ದಿನ. ಇಡೀ ಊರೆಲ್ಲ ಉಡುತಡಿ ಎಲ್ಲ ಶೃಂಗಾರಗೊಂಡದ. ಇನ್ನೇನು ಕುದುರೆಗಳನ್ನು ಪಳಗಿಸಿರ್ತಕ್ಕಂಥ 40 ವಯಸ್ಸಿನ ಆ ಕೌಶಿಕ ಮಹಾರಾಜ ಆನೆ ಅಂಬಾರಿ ಮೇಲೆ ಮೆರವಣಿಗೆ ಬರ್ತಾನೆ ಅಂತ ಕೇಳಿದ್ರೆ ಜನ ಪೂರ ಉಡುತಡಿ ಎಲ್ಲ ಬೀದಿಗೆ ಬಂದುಬಿಟ್ಟಿತ್ತು. ಎಲ್ಲ ಜನನು ಭಾಳ ಕುತೂಹಲ ಇರ್ತದೆ. ರಾಜ ಅಂತೂ ಕಾಣಂಗಿಲ್ಲ. ಇನ್ನು ಮದುವೆ ಆಗಿ ಬಂದವ್ರು ಮೆರವಣಿಗೆ ನೋಡೋಕೆ ಇನ್ನೂ ಎಷ್ಟೋ ಜನ ನಿಂದಿರ್ತಾರೆ. ನೀವು ನೋಡ್ರಿ ಎಷ್ಟು ಜನ ನಿಂದಿರ್ತಾರೆ. ರಾತ್ರಿ 12 ತನ 1 ತನ ಪ್ರವಚನದಾಗ ಏನರ ಒಂದು ಅರ್ಧ ಗಂಟೆ ತಡ ಆಯ್ತು ಅನ್ನಿಸ್ತದೆ. ಮದುಮಕ್ಕಳು ಎಷ್ಟೋ ತಡ ಮಾಡಿ ಬರ್ತಾರೆ. ಇವ್ರು 1 ಗಂಟೆ ಮೊದಲೇ ಕುಂತಿರ್ತಾರೆ. ಕಾಯ್ ಮದುಮಗ ಹೆಂಗನ, ಮದುಮಗಳು ಹೆಂಗಳ, ಜೋಡಿ ಹೆಂಗದ, ಅದೇ ಹೆಂಗದ, ಏನಿಟ್ಟಾರ, ಎಷ್ಟು ಕುತೂಹಲ ಇರ್ತದೆ ಮನುಷ್ಯನಿಗೆ. ಎಷ್ಟು ಟೈಮ್ ಅದರೊಳಗೆ ವೇಸ್ಟ್ ಮಾಡ್ತೀವಿ ಕೇಳಬೇಡ್ರಿ. ಇದಂತೂ ರಾಜನ ಮೆರವಣಿಗೆ ಹೊಂಟದು. ರಾಜನ ಮೆರವಣಿಗೆ ಊರು ಜನ ಎಲ್ಲ ಮಾಳಿಗೆ ಮೇಲೆ ಹಿಡ್ಕೊಂಡು ಪ್ರತಿಯೊಂದು ಗಿಡದ ಕೆಳಗೆ ಅಲ್ಲಿ ಇಲ್ಲಿ ಸಂದಿಗೊಂದಿ ಜನ ಎಲ್ಲ ತುಂಬಿದ್ರು. ಆ ಮೆರವಣಿಗೆಯ ಆ ಒಂದು ಮೆರವಣಿಗೆ ಅಂಬಾರಿಯ ಮೆರವಣಿಗೆ ಬರಬೇಕಾಗಿತ್ತು. ರಾಜಬೀದಿಗಳೆಲ್ಲ ಬರುವಾಗ ರಾಜಬೀದಿಯಲ್ಲಿಯೇ ಮಹಾದೇವಿಯ ಮನೆ, ಓಂಕಾರ ಶೆಟ್ಟರ ಮನೆ. ಅವನು ಪುರದ ಒಬ್ಬ ಶ್ರೇಷ್ಠ ವ್ಯಾಪಾರಿ ಆಗಿರೋದ್ರಿಂದ ಎಲ್ಲ ಜನಗಳು ಕೂಡ ಅಲ್ಲೇ ಬಂದು ನಿಂತು ಅವರಿಗೆ ಪುರದ ಸಮ್ಮಾನ ಸಲ್ಲಿಸಬೇಕಾಗಿತ್ತು. ಆ ಸಮ್ಮಾನ ಸಲ್ಲಿಸ್ತಕ್ಕಂತಹ ಸಮಯದಲ್ಲಿ ರಾಜನ ವೈಹಾಳಿ ಬರ್ತದೆ. ಜನ ಎಲ್ಲ ಹೂ ಒಗೆದು ನೋಡ್ತಾ ಇದ್ದಾರೆ ಅಂತ ಇವ್ರ ಮನೆ ಮುಂದೆನೇ ಬಂತು. ಎಲ್ಲ ಗೆಳತಿಯರು ಓಡಿ ಒಳಗೆ ಹೋಗಿ, ಮಹಾದೇವಿ ಈಗರ ಬಾಗಿಲು ತೆಗಿ, ಈಗರ ಬಾ, ಎಲ್ಲರೂ ನಾವು ನಿಮ್ಮ ಮನೆ ಮುಂದೆ ನೆರೆದೀವಿ, ನಿಮ್ಮ ಮಾಳಿಗೆ ಮೇಲೆ ಬಂದೀವಿ. ಭಾಳ ಮಂದಿಗೆ ಮಾಳಿಗೆ ಇರೋದಿಲ್ಲ. ಆದರೂ ಕೂಡ ಏನು ಮಾಡ್ತಾರೆ, ಇದ್ದ ಮಾಳಿಗೆ ಬಿದ್ದ ಮಾಳಿಗೆ ಎಲ್ಲ ಓಡ್ತಾರೆ. ಯಾರ್ಯಾರ ಮಾಳಿಗೆನೋ ಯಾರಿಗೆ ಗೊತ್ತದ. ಏರಾಗ ಭಾಳ ಚಂದ ಇರ್ತಾವೆ, ಇಳ್ಯಾಕೆ ಬರಲ್ಲ ಎಷ್ಟೋ ಮಂದಿಗೆ. ಅಷ್ಟು ಕಷ್ಟಪಟ್ಟು ಏರಿರ್ತಾರೆ. ನೀವು ನೋಡ್ಬೇಕಾರಾಗಿ ಅಜ್ಜಿದೇರು ಹಿಡ್ಕೊಂಡೆ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಅವ್ರಿಗೆ ಏರಿರ್ತಾರೆ, ಇಳ್ಯಾಕೆ ಬರ ಭಾಳ ಕಷ್ಟಪಡ್ತಾರೆ ಅವ್ರು. ಏನು ನೋಡೋದಿತ್ತೋ ಇವ್ರ ಜೀವನದಾಗೆಲ್ಲ ನೋಡ್ಯಾರೆ. ಆದರೂ ಅಷ್ಟು ಕುತೂಹಲ ಇರ್ತದೆ, ಅಷ್ಟು ಕುತೂಹಲ. ಎಲ್ಲರೂ ನಿಮ್ಮ ಮಾಳಿಗೆ ಮೇಲೆ ಬಂದೀವಿ ನಾವು, ಬಾರೆ ಮಹಾದೇವಿ ಅಂತ ಯಾವುದರಲ್ಲಿಯೂ ಆಸಕ್ತಿ ಇಲ್ಲದೆ ಇರ್ತಕ್ಕಂಥ ಮಹಾದೇವಿಗೆ ಭಾಳ ಒತ್ತಾಯಪೂರ್ವಕವಾಗಿ ಹೊರಗೆ ಎಳ್ಕೊಂಡು ಬರ್ತಾರೆ.